ಭಾರ್ಗವ್, ಸೀತಾ ಬೆಳಗ್ಗೆ ತಿಂಡಿ ತಿಂದಿಲ್ಲ ಅಂತ ಹೇಳಿದ್ಯಲ್ಲ ನೀನು, ಅದಕ್ಕೆ ಸುಸ್ತಾಗಿ ಹೀಗಾಗಿರ್ಬೇಕು. ಹೌದಪ್ಪು, ತುಂಬಾ ಸುಸ್ತಾಗಿದ್ದಾಳೆ. ರೂಮ್ ಕರ್ಕೊಂಡು ಹೋಗಿ ಮಲಗಿಸು. ಸರಿ ಚಿಕ್ಕಿ. ಭಾರ್ಗವಿಯರೇ, ನಿಮ್ಮ ಮನೇಲಿ ಏನು ನಡೀತಿದೆ? ನಿಮ್ಮ ಸೊಸೆಯವರು ಈ ಪೂಜೆ ಕೂರೋ ಆಗಿಲ್ಲ, ಆದರೂ ಕೂತ್ಕೊಂಡಿದ್ದಾರೆ. ನೀವೊಂದು ಮಾತು ಹೇಳ್ಬೋದಲ್ವಾ? ನೋಡಿ, ನೀವು ತಪ್ಪು ತಿಳ್ಕೊಬೇಡಿ. ಮಗುನ ಕಳ್ಕೊಂಡು ನಮ್ಮ ಸೀತಾ ಮಾನಸಿಕವಾಗಿ ತುಂಬಾ ವೀಕ್ ಆಗಿದ್ದಾಳೆ. ಇನ್ನು ಎಷ್ಟು ದಿನ ನಾವಿದೆಲ್ಲ ನೋಡ್ಬೇಕು ನನಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವಳ ಹತ್ರ ಈ ವಿಷಯನ ಯಾರು ಹೋಗಿ ಹೇಳ್ತಾರೆ? ನಮ್ ಸಿಹಿ ಸತ್ತು ಹೋಗಿದ್ದಾಳೆ ಅಂತ ಸೀತನ್ಗೆ ಹೇಗೆ ಹೇಳೋದು ಅರ್ಥನೇ ಆಗ್ತಿಲ್ಲ. ನಮ್ ಸಿಹಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿರೋ ವಿಷಯ ನಮ್ ಸೀತನ್ಗೆ ಯಾರು ಅರ್ಥ ಮಾಡಿಸ್ತಾರೆ? ನೀವುಗಳಾದ್ರೂ ಯಾರಾದ್ರೂ ಅರ್ಥ ಮಾಡಿಸಿ. ಸೀತನ್ ಹೀಗೆ ಬಿಟ್ರೆ ಅವಳ ಮಾನಸಿಕ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ಅಶೋಕ್, ಪ್ರಿಯಾ, ನೀವಿಬ್ರು ಸೀತನ್ ಕ್ಲೋಸ್ ತಾನೆ. ನೀನ್ ಅವಳಿಗೆ ಸ್ವಂತ ಅಣ್ಣ ಇದ್ದ ಹಾಗೆ. ನೀನಾದ್ರೂ ಅವಳಿಗೆ ಸತ್ಯ ಏನು ಅಂತ ಹೇಳು. ಪ್ರಿಯಾ, ಪ್ಲೀಸ್, ನೀನಾದ್ರೂ ಹೇಳು. ಇವ್ರು ಯಾಕೆ ಹೀಗೆ ಓವರ್ ಆಗಿ ಡ್ರಾಮಾ ಮಾಡ್ತಿದ್ದಾರೆ ಈಗ? ಹೇಳಿದ್ವಿ ಮ್ಯಾಮ್, ಆದ್ರೆ ಅವಳದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅಯ್ಯೋ, ಹಾಗಾದ್ರೆ ನಮ್ ಸೀತಾ ಹೀಗೆ ಇರ್ಬೇಕಾ? ಇನ್ನು ನಾವ್ ಎಷ್ಟು ದಿನ ಅಂತ ಅವಳನ್ನ ಹೀಗೆ ನೋಡೋದು? ಅಯ್ಯೋ ಸಿಹಿ, ನಿಮ್ಮ ಅಮ್ಮನ ಒಂಟಿಯಾಗ್ಬಿಟ್ಟು ಯಾಕೆ ನೀನ್ ಹೊಟ್ಟೋದೆ? ನಿಮ್ಮಮ್ಮ ನೋಡು, ನೀನಿಲ್ದೆ ಹೇಗ್ ಕಷ್ಟ ಪಡ್ತಿದ್ದಾಳೆ. ಇದನ್ನೆಲ್ಲ ನೋಡ್ತಾ ನನ್ನಿಂದ ಸುಮ್ನಿರೋದಕ್ಕಾಗ್ತಿಲ್ವಲ್ಲ. ಇಲ್ಲ, ನಾನ್ ಸತ್ತಿಲ್ಲ. ನನಗೇನು ಆಗಿಲ್ಲ. ನಾನ್ ಸತ್ತಿಲ್ಲ, ನಾನ್ ಸತ್ತಿಲ್ಲ. ಭಾರ್ಗವ್, ಸಮಾಧಾನ ಮಾಡ್ಕೋ. ಬಡ್ಡಿ ಮಗರ ಬಡ್ಡಿ, ನೀವ್ ಹೇಳ್ತಾರ ಸುಳ್ಳು. ನಾನ್ ಸತ್ತಿಲ್ಲ, ನಾನ್ ಬದುಕಿದ್ದೀರಿ. ನೋಡಿ ಬಡ್ಡಿ ಮಗರ ಬಡ್ಡಿ. ಕ್ರಿಕೆಟ್ ಆಮ್ಗೆ ನೀವರು ಬಡ್ಡಿ ಮಗರ ಬಡ್ಡಿಗೆ ಹೇಳಿ ನಾನ್ ಸತ್ತಿಲ್ಲ ಅಂತ. ಕ್ಯೂಟಕ್ಕ, ನಾನು ಇಲ್ಲೇ ಇದ್ದೀನಿ. ನೋಡಿ ಕ್ಯೂಟಕ್ಕ. ಮ್ಯಾಜಿಕ್ ಆಗಿದೆ. ನಾನು ಮಾಯ ಆಗಿದ್ದೀನಿ ಅಷ್ಟೇ, ನಾನು ಸತ್ತೋಗಿಲ್ಲ ಪ್ರೀ. ನೀವಾದ್ರೂ ಬಡ್ಡಿ ಬಂಗಾರ ಮಾಟಿಗೆ ಹೇಳಿ ನಾನು ಸತ್ತಿಲ್ಲ ಅಂತ. ಏನ್ ಮಾಡಲಿ ನಾನು? ನನ್ ಮಾತಾಡೋದು ಯಾರು ಕೇಳಿಸ್ತಾ ಇಲ್ಲ, ನನ್ನ ಯಾರು ನೋಡ್ತಾ ಇಲ್ಲ. ಅಪ್ಪ, ನೀನಾದ್ರೂ ಹೇಳು. ಮಗ,
ನೀನು ಮಾಡಿರೋ ಕಾರ್ಯದಿಂದ ಸಿಹಿಗೆ ಸಮಾಧಾನ ಆಗಿರುತ್ತೆ. ನೀನು ನೊಂದ್ಕೋಬೇಡ ಕಣ. ಆಯ್ಬೇಡಪ್ಪ, ನಾನು ಸತ್ತಿದ್ದೀನಿ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ನೀನು ಸೀತವ್ವ ಯಾವಾಗ್ಲೂ ಒಂಥರ ಇರ್ತೀರ ಅಂತ ನನ್ಗೆ ಈಗ ಗೊತ್ತಾಯ್ತು. ಅಪ್ಪು, ನೀನನ್ನು ಹೀಗೆ ನೋಡೋಕ್ಕಾಗಲ್ವೋ? ಮಗಳಿಗೋಸ್ಕರ ಕಾರ್ಯ ಮಾಡಬೇಕು ಅಂತ ಹೊರಟೆ. ಆದ್ರೆ ಸೀತಾಗೋಸ್ಕರನೂ ಆ ಕಾರ್ಯನ ಕರೆಕ್ಟಾಗಿ ಮಾಡೋಕ್ಕಾಗ್ಲಿಲ್ಲ ಚಿಕ್ಕಿ. ಜೊತೆ ಸೀಪುಟ ಇನ್ನೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಕಾಣುತ್ತೆ. ಅಪ್ಪ ನನಗೆ ಸಿಟ್ಟಿಲ್ಲ ಅಪ್ಪ. ಐ ಲವ್ ಯು ಅಪ್ಪ, ಐ ಲವ್ ಯು. ಹಾಗಲ್ಲ, ಏನೂ ಇಲ್ಲ ಕಣೋ. ನೀನ ದುಃಖ ನಾವು ಒಳಗಿಟ್ಕೊಂಡಷ್ಟು ಇನ್ನೂ ಹೆಚ್ಚಾಗತ್ತೆ ಕಣೋ. ನೀನ್ ಅದನ್ನ ಸೀತನ್ಗೋಸ್ಕರ ಮರೆತು ಮುಂದೆ ಹೋಗ್ಲೇಬೇಕು ಅಪ್ಪು. ಸೀತನ್ಗೋಸ್ಕರ ನೀನ್ ಸ್ಟ್ರಾಂಗ್ ಆಗ್ಲೇಬೇಕು.